ಬೆಳಗಾವಿಯಲ್ಲಿ ಭ್ರಷ್ಟ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆದಿದೆ. ದೇವರಾಜ್ ಅರಸು ನಿಗಮದ ವ್ಯವಸ್ಥಾಪಕನ ಮನೆ ಮೇಲೆ ರೇಡ್ ಆಗಿರುವಂತದ್ದು. ಬೆಳ್ಳಂಬೆಳಿಗ್ಗೆ ಎಸ್ಎನ್ ಬಾಣಸಿಗೆ ಲೋಕ ಬಿಸಿ. ಬೆಳಗಾವಿ ನಿವಾಸ, ಬೆಳಗಾವಿಯ ಕಚೇರಿ, ರಾಯಭಾಗದಲ್ಲಿ ಇರೋ ಸ್ವಂತ ಮನೆ ಮೇಲೆ ಲೋಕ ದಾಳಿ. ಲೋಕಾಯುಕ್ತ ಡಿಎಸ್ಪಿ ಭರತ್ ರೆಡ್ಡಿ ನೇತೃತ್ವದ ತಂಡದಿಂದ ದಾಳಿ ಆಗಿರುವಂತದ್ದು. ರಾಯಭಾಗದಲ್ಲಿ ಇರೋ ಮನೆಗಳ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಲೋಕಾಯುಕ್ತ ಡಿಎಸ್ಪಿ ಭರತ್ ರೆಡ್ಡಿ ನೇತೃತ್ವದ ತಂಡ ದಾಳಿಯನ್ನ ನಡೆಸಿದೆ. ಬೆಳಗಾವಿಯಲ್ಲಿ ಭ್ರಷ್ಟ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ಆಗಿದೆ. ದೇವರಾಜ್ ಅರಸು ನಿಗಮದ ವ್ಯವಸ್ಥಾಪಕನ ಮನೆ ಮೇಲೆ ರೇಡ್ ಆಗಿರುವಂತದ್ದು. ಬೆಳ್ಳಂಬೆಳಿಗ್ಗೆ ಎಸ್ಎನ್ ಬಾಣಸಿಗೆ ಲೋಕಾಯುಕ್ತ ಬಿಸಿಯನ್ನ ಮುಟ್ಟಿಸಿದೆ. ಬೆಳಗಾವಿ ನಿವಾಸ, ಬೆಳಗಾವಿಯ ಕಚೇರಿ ಇವುಗಳ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ರಾಯಭಾಗದಲ್ಲಿ ಇರೋ ಮನೆಗಳ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ಬೆಳಗಾವಿಯಲ್ಲಿ ಭ್ರಷ್ಟ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ದೇವರಾಜ್ ಅರಸು ನಿಗಮದ ವ್ಯವಸ್ಥಾಪಕನ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಬೆಳ್ಳಂಬೆಳಿಗ್ಗೆ ಶಾಕ್ ಅನ್ನ ನೀಡಿದೆ. ಬೆಳಗಾವಿ ನಿವಾಸ, ಬೆಳಗಾವಿಯ ಕಚೇರಿ, ಬೆಳಗಾವಿಯಲ್ಲಿ ಭ್ರಷ್ಟ ಅಧಿಕಾರಿ ಮನೆ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ದೇವರಾಜ್ ಅರಸು ನಿಗಮದ ವ್ಯವಸ್ಥಾಪಕನ ಮನೆ ಮೇಲೆ ರೇಡ್ ಆಗಿರುವಂತದ್ದು. ಬೆಳ್ಳಂಬೆಳಿಗ್ಗೆ ಎಸ್ಎನ್ ಬಾಣಸಿಗೆ ಲೋಕಾಯುಕ್ತ ಬಿಸಿಯನ್ನ ಮುಟ್ಟಿಸಿದೆ. ಬೆಳಗಾವಿ ನಿವಾಸ, ಬೆಳಗಾವಿಯ ಕಚೇರಿ, ರಾಯಭಾಗದಲ್ಲಿ ಇರೋ ಮನೆಗಳ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ಲೋಕಾಯುಕ್ತ ಡಿಎಸ್ಪಿ ಭರತ್ ರೆಡ್ಡಿ ನೇತೃತ್ವದ ತಂಡದಿಂದ ದಾಳಿ ನಡೆದಿದೆ. ಲೋಕಾಯುಕ್ತ ಎಸ್ಪಿ ಹನುಮಂತರಾಯಪ್ಪ ಮಾರ್ಗದರ್ಶನದಲ್ಲಿ ದಾಳಿ ನಡೆದಿದೆ. 10 ಅಧಿಕಾರಿಗಳ ಲೋಕಾಯುಕ್ತ ತಂಡದಿಂದ ಕಾರ್ಯಾಚರಣೆ ನಡೆದಿದೆ. 10 ಅಧಿಕಾರಿಗಳ ಲೋಕಾಯುಕ್ತ ತಂಡ ಬೆಳಗಾವಿಯ ನಿವಾಸದಲ್ಲಿ ಅಕ್ರಮ ಆಸ್ತಿ ಸಂಪಾದನೆ ದಾಖಲೆಗಳ ಪರಿಶೀಲನೆ ನಡೆದಿದೆ. 10 ಅಧಿಕಾರಿಗಳ ತಂಡದಿಂದ ಕಾರ್ಯಾಚರಣೆ ನಡೆದಿರುವಂತದ್ದು. ಅವರ ಬೆಳಗಾವಿಯ ನಿವಾಸದಲ್ಲಿ ಅಕ್ರಮ ಆಸ್ತಿ ಹಾಗೂ ಅಕ್ರಮ ಸಂಪಾದನೆ ಏನಿದೆ ಆ ಎಲ್ಲ ದಾಖಲೆಗಳ ಪರಿಶೀಲನೆಯನ್ನ ಲೋಕಾಯುಕ್ತ ನಡೆಸ್ತಾ ಇದೆ. ಎಸ್ಎನ್ ಬಾಣಸಿ ಅವರ ಮನೆಯ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿರುವಂತದ್ದು. ಅವರ ಮನೆ, ಕಚೇರಿ ಎಲ್ಲವನ್ನು ಕೂಡ ತಪಾಸಣೆ ನಡೆಸ್ತಾ ಇದೆ. ರಾಯಭಾಗದಲ್ಲಿ ಇರೋ ಮನೆ ಮೇಲೆ ಲೋಕಾಯುಕ್ತ ದಾಳಿ ನಡೆಸಿದೆ. ಬೆಳಗಾವಿ ನಿವಾಸ, ಬೆಳಗಾವಿಯ ಕಚೇರಿ, ರಾಯಭಾಗದಲ್ಲಿ ಇರೋ ಮನೆಗಳು, ಹೀಗೆ ಇವೆಲ್ಲವುಗಳ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ಲೋಕಾಯುಕ್ತ ಡಿಎಸ್ಪಿ ಭರತ್ ರೆಡ್ಡಿ ನೇತೃತ್ವದಲ್ಲಿ 10 ಅಧಿಕಾರಿಗಳ ತಂಡವನ್ನ ರಚಿಸಿಕೊಂಡು ಈ ಒಂದು ದಾಳಿಯನ್ನ ನಡೆಸಿದೆ. ಲೋಕಾಯುಕ್ತ ತಂಡ ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿಯನ್ನ ನಡೆಸ್ತಾ ಇರುವಂತದ್ದು. ದೇವರಾಜ್ ಅರಸು ನಿಗಮದ ವ್ಯವಸ್ಥಾಪಕನ ಮನೆ, ಎಸ್ಎನ್ ಬಾಣಸಿ ಅವರ ಮನೆಯ ಮೇಲೆ ಲೋಕಾಯುಕ್ತ ದಾಳಿಯನ್ನ ನಡೆಸಿದೆ. ಅಕ್ರಮ ಆಸ್ತಿಯನ್ನ ಹೊಂದಿದ್ದಾರೆ ಅನ್ನುವಂತಹ ಆರೋಪದ ಮೇರೆಗೆ ಈ ಒಂದು ದಾಳಿ ನಡೆದಿರುವಂತದ್ದು. ಓಕೆ, ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನ ಪಡೆಯೋಣ. ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಮಂಜುನಾಥ್, ಬೆಳಗಾವಿಯಲ್ಲಿ ಇವತ್ತು ಬೆಳ್ಳಂಬೆಳಿಗ್ಗೆ ಲೋಕಾಯುಕ್ತ ಶಾಕ್ ಅನ್ನ ನೀಡಿರುವಂತದ್ದು. ಅವರ ಯಾವೆಲ್ಲ ಮನೆಗಳು, ಎಷ್ಟು ಆಸ್ತಿ ಪಾಸ್ತಿ ಇದುವರೆಗೆ ಪರಿಶೀಲನೆಯನ್ನ ನಡೆಸಿದ್ದಾರೆ, ಏನ್ ಹೇಳ್ತಾ ಇದ್ದಾರೆ, ಏನಾದ್ರೂ ಸಂಪರ್ಕ ಅಂದ್ರೆ ಅವರು ಮಾತಿಗೆ ಸಿಕ್ಕಿದ್ದಾರಾ, ಹೇಗೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ? ಖಂಡಿತವಾಗ್ಲು ಏನ್ ಬೆಳಗಾವಿಯಲ್ಲಿ ಏನ್ ಭ್ರಷ್ಟ ಅಧಿಕಾರಿ ಬೆಳಗ್ಗೆನೆ ಒಂದ್ ರೀತಿಯಾಗಿ ಶಾಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಲೋಕಾಯುಕ್ತ. ಆದ್ರೆ ಬೆಳಗಾವಿ ಜಿಲ್ಲೆ ಏನ್ ದೇವರಾಜ್ ಅರಸು ನಿಗಮದ ವ್ಯವಸ್ಥಾಪಕರಾಗಿರ್ತಕ್ಕಂಥ ಏನ್ ಎಸ್ಎನ್ ಬಾಣಸಿ ಅವರ ಮನೆ ಮೇಲೆ ಇವತ್ತು ಬೆಳಗ್ಗೆ ಏನ್ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದಾರೆ. ಇದಲ್ಲದೆ ಅವರು ಏನ್ ಬೆಳಗಾವಿಯಲ್ಲಿ ಇರ್ತಕ್ಕಂಥ ಏನ್ ನಿವಾಸ ಆಗಿರ್ಬೋದು ಮತ್ತು ಬೆಳಗಾವಿ ಕಚೇರಿಯಲ್ಲಿ ಆಗಿರ್ಬೋದು ಮತ್ತು ಅವರು ರಾಯಭಾಗದಲ್ಲಿರುವ ಸ್ವಂತ ಮನೆಯನ್ನು ಕೂಡ ಇವತ್ತು ಲೋಕಾಯುಕ್ತರು
ಅಂದ್ರೆ ಇವತ್ತು ಅವ್ರು ಬೆಳಗ್ಗೆನೆ ಅಂದ್ರೆ ದಾಳಿ ಮಾಡಿರ್ತಕ್ಕಂಥದ್ದು ಇದಲ್ಲದೆ ಏನ್ ಲೋಕಾಯುಕ್ತ SP ಅವರು ಏನಿದ್ದಾರೆ ಅವರ ಮಾರ್ಗದರ್ಶನದಲ್ಲಿ ಈಗ ಲೋಕಾಯುಕ್ತ DSP ಭರತ್ ರೆಡ್ಡಿ ನೇತೃತ್ವದಲ್ಲಿ ಈಗ 10ಕ್ಕೂ ಹೆಚ್ಚು ಜನರಿಂದ ಈಗ ಅವರು ಅಂದ್ರೆ ತಂಡದಿಂದ ಈಗ ಕಾರ್ಯಾಚರಣೆ ಮಾಡ್ತಾ ಇರುವಂತದ್ದು. ಇದಲ್ಲದೆ ಈಗ ಅವರ ಮೇಲೆ ಅನೇಕ ಸಾರಿ ಆರೋಪಗಳು ಏನು ಜನಸಾಮಾನ್ಯರಿಂದ ಅಲ್ಲಿ ಏನ್ ಲೋಕಾಯುಕ್ತ ಆಫೀಸ್ಗೆ ಬಂದಿದ್ದ ಕಾರಣ ಇವತ್ತು ಏನ್ ಬೆಳಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಏನಿದ್ದಾರೆ ಆ ಅಧಿಕಾರಿಗೆ ಶಾಕ್ ನೀಡಿದ್ದಾರೆ ಅಂತ ಹೇಳ್ಬೋದು. ಈಗ ಸದ್ಯ ಅಲ್ಲಿ ಇರ್ತಕ್ಕಂಥ ಏನ್ ಅಧಿಕಾರಿಗಳು ಈಗ ಸಂಪೂರ್ಣವಾದಂತ ಅವರ ದಾಖಲೆಗಳನ್ನ ಅಂದ್ರೆ ಪರಿಶೀಲನೆ ಮಾಡ್ತಾ ಇರುವಂತದ್ದು. ವಿದ್ಯಾ, ಧನ್ಯವಾದಗಳು ಮಂಜುನಾಥ್ ತಮ್ಮೆಲ್ಲ